ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಗುರುವಾರದ ವ್ಲಾಗ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬಂದುಬಿಟ್ಟು ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ದೆ. ಸುಮಾರು ಒಂದು ಟೈಮ್ ಬಂದುಬಿಟ್ಟು 4:15 ಏನಾಗಿತ್ತು ಅನಿಸುತ್ತೆ. ಅವಾಗೇ ಎದ್ದಿದ್ವಿ ನಾನು, ನಮ್ಮ ಮನೆಯವರು ಮತ್ತು ನಮ್ಮ ಚಿಕ್ಕಪ್ಪ ಬಂದಿದ್ದರು. ಚಿಕ್ಕಪ್ಪ ಕೂಡ ಇಲ್ಲೇ ಮಲ್ಕೊಂಡಿದ್ರಲ್ವಾ. ನಮ್ಮ ಮನೆಯವರು ನಮ್ಮ ಚಿಕ್ಕಪ್ಪ ಅಂತೂ ಸಖತ್ತು ಒಂಥರ ಫ್ರೆಂಡ್ಲಿ ಆಗಿರ್ತಾರೆ. ಯಾವಾಗಲೂ ಕೂಡ ಫುಲ್ಲು ಕ್ಲೋಸು. ತಮಾಷೆ ಮಾಡಿಕೊಂಡು 4 ಗಂಟೆಗೆ ಒಂದು ಸತಿ ಕರೆಂಟ್ ಟ್ರಿಪ್ ಆಗುತ್ತೆ. ಟ್ರಿಪ್ ಆದ ತಕ್ಷಣವೇ ಕರೆಂಟ್ ಹೋಗುತ್ತಲ್ವ, ಎಚ್ಚರಿಕೆ ಆಗಿದೆ ಅನಿಸುತ್ತೆ. ಎಬ್ಬರಿಸ್ಬಿಟ್ಟು ನಮ್ಮ ಮನೆಯವರು ಚಿಕ್ಕಪ್ಪನ ಎಬ್ಬರಿಸ್ಬಿಟ್ಟು ಅವರು ಸುಮ್ಮನೆ ಮಾತಾಡಿಕೊಂಡು ಅದು ಇದು ಹಂಗೆ ಕೂತ್ಕೊಂಡಿದ್ರು. ನನಗೆ ಹಂಗೆ ಸಡನ್ನಾಗಿ ಎಚ್ಚರಿಕೆ ಆಯಿತು, ಇಷ್ಟೊತ್ತಿಗೆ ಎದ್ಬಿಟ್ಟು ಮಾತಾಡ್ತವ್ರು ಅಂತ ಹೇಳ್ಬಿಟ್ಟು. ಅವ್ರು ಮಾತಾಡ್ತಾ ಇದ್ರಲ್ವ, ನಾನು ಕೂಡ ನಿದ್ದೆ ಬರಲಿಲ್ಲ. 4:15 ಎದ್ದಿರೋರು, 4:15 ಏನಾಗಿತ್ತು ಅನಿಸುತ್ತೆ ಅವಾಗ ಎದ್ದಿರೋರು. ಅಸಲು ಮತ್ತೆ ನಿದ್ದೆನೇ ಬರಲಿಲ್ಲ. ಮಲಗಲೂ ಇಲ್ಲ. ಸರಿ ಬಿಡು ಅಂತ ಹೇಳ್ಬಿಟ್ಟು ಅದು ಇದು ಮಾತಾಡಿಕೊಂಡು ಹಂಗೆ ಟೈಮ್ ಕಳೆದ್ವಿ. ಅವ್ರಿಗೆ ಸ್ವಲ್ಪ ಟೀ ಎಲ್ಲ ಮಾಡಿಕೊಟ್ಬಿಟ್ಟು ಮತ್ತು ನಾನು ಕೂಡ ಸ್ವಲ್ಪ ಬಿಸಿನೀರೆಲ್ಲ ಕೊಟ್ಬಿಟ್ಟು ಸುಮ್ಮನೆ ಆರಾಮಾಗೆ ಮಂಚದ ಮೇಲೇ ಮಲ್ಕೊಂಡಿದ್ದೆ. ಅವಕ್ಕೆ ಸುಮ್ಮನೆ ಉಲ್ಡಾಡ್ತಿದ್ದೆ ಅಷ್ಟೇ, ನಿದ್ದೆನೂ ಹೋಗಿರಲಿಲ್ಲ. ಟೈಮ್ ಕೂಡ ಆಯ್ತಲ್ವ. ಅವರು ಕೂಡ ಹೊರಟರು. ಚಿಕ್ಕಪ್ಪ ಬಿಟ್ಟು ಬಾ ಅಂತ ಹೇಳಿದ್ರು. ನಮ್ಮ ಮನೆಯವ್ರು ಕರ್ಕೊಂಡು ಹೋದ್ರು. ಅವ್ರು ಆ ಕಡೆ ಹೋದ ತಕ್ಷಣ ನಾನು ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟು ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಇವತ್ತೆಲ್ಲ ಕೂಡ ಸ್ವಲ್ಪ ಗುರುವಾರ, ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಎಲ್ಲ ಕೂಡ ಸ್ವಲ್ಪ ಡೀಪ್ ಕ್ಲೀನ್ ಥರ ಮಾಡ್ಕೊಡೋಣ ಅಂತೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೆ. ಬಟ್ ಅದೆಲ್ಲ ಏನು ವೀಡಿಯೋ ಮಾಡಲಿಲ್ಲ ನಾನು. ಯಾವಾಗಲೂ ಕೂಡ ಮಾಡ್ತಾನೆ ಇರ್ತೀನಲ್ವ. ಹಾಕಿದ್ರೆ ತುಂಬ ಬೋರ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಏನು ಕ್ಲೀನಿಂಗ್ ಏನು ಕೂಡ ನಾನು ಶೇರ್ ಮಾಡ್ಕೊಳ್ಳಿಲ್ಲ. ಚಿಕ್ಕಪ್ಪ ಮತ್ತು ನಮ್ಮ ಮನೆಯವರು ಆ ಕಡೆ ಹೋದ್ರಲ್ವ, ಕೆಲಸಗಳು ಸ್ಟಾರ್ಟ್ ಮಾಡಿಕೊಂಡೆ. ತುಂಬ ಬ್ಯುಸಿ ಇರ್ತೀರ ಹೆಣ್ಮಕ್ಳೆಲ್ಲ ಕೂಡ. ಗುರುವಾರದಿಂದನೇ ಸಖತ್ತು ಬ್ಯುಸಿ ಇರ್ತೀರ ಬಿಡಿ. ಗುರುವಾರ, ಶುಕ್ರವಾರ ಮತ್ತು ಶನಿವಾರ ಕೂಡ ಭಾಳ ಕೆಲಸ ಎಲ್ಲ ಇರುತ್ತೆ. ಹಾಗಾಗಿ ಆ ವೀಡಿಯೋಸ್ ಸಮೇತ ನಾನು ಅಪ್ಲೋಡ್ ಮಾಡಲಿಲ್ಲ. ಬಿಡು, ಇವತ್ತು ಬೇಡ, ಶುಕ್ರವಾರ ಶನಿವಾರಗಿನ ಅಪ್ಲೋಡ್ ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ಪೆಂಡಿಂಗಲ್ಲಿಟ್ಟಿದ್ದೆ. ತುಂಬ ಕೆಲಸ ಇರುತ್ತೆ ಮತ್ತು ವೆಯ್ಟ್ ಮಾಡೋರು ಕೂಡ ವೆಯ್ಟ್ ಮಾಡ್ತಾ ಇರ್ತೀರ, ವೀಡಿಯೋ ಬರಲಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಇವತ್ತು ಅಂದರೆ ಶನಿವಾರನೇ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ. ಅದಕ್ಕೆ ಶನಿವಾರನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಗುರುವಾರ ಆಲ್ಮೋಸ್ಟ್ ಎಲ್ಲ ಕೂಡ ಎಲ್ಲ ಮನೆ ಕ್ಲೀನಿಂಗು ಎಲ್ಲ ಇದ್ದೇ ಇರುತ್ತೆ. ನೈಟೆಲ್ಲ ಕೂಡ ಯಾರು ಕೂಡ ನಿದ್ದೆನೇ ಮಾಡಿರಲ್ಲ, ಅಷ್ಟು ಚೆನ್ನಾಗೆಲ್ಲ ಕೂಡ ಹಬ್ಬ ಮಾಡ್ತಾಯಿರ್ತೀರ. ನಾನಂತೂ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬು, ಫೇಸ್ಬುಕ್ ನೋಡ್ತಾ ಇದ್ರಂತೂ ಎಷ್ಟು ಗ್ರ್ಯಾಂಡಾಗೆಲ್ಲ ಹಬ್ಬ ಮಾಡ್ತಾಯಿರ್ತಾರೆ. ಅಂದರೆ ಮುಂಚೆಯಿಂದಲೇ ನಡ್ಸ್ಕೊ ಬಂದಿರ್ತಾರಲ್ವ, ಅವ್ರು ಮಾಡ್ತಾಯಿರ್ತಾರೆ ಕಂಪಲ್ಸರಿ. ಮತ್ತು ಇತ್ತೀಚೆಗೆ ಕೂಡ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಮಾಡಿರೋರು ಕೂಡ ಹೊಸ್ದಾಗಿ ಎಲ್ಲರೂ ಕೂಡ ಸ್ಟಾರ್ಟ್ ಮಾಡಿರ್ತಾರೆ. ಹಾಗಾಗಿ ನಾವಂತೂ ಯಾವಾಗೂ ಕೂಡ ಮಾಡಿಲ್ಲ. ಪೂಜೆ ಅಂತಂದರೆ ಮನೆಯಲ್ಲಿ ಸಿಂಪಲ್ಲಾಗಿ ನಾರ್ಮಲಾಗಿ ಪೂಜೆ ಮಾಡ್ತಿರ್ತೀವಿ ಅಷ್ಟೇ. ಅದು ಬಿಟ್ಟರೆ ಏನು ಕೂಡ ಲಕ್ಷ್ಮಿನ ಕುಂದಿರಿಸ್ಬಿಟ್ಟು ಆ ಥರ ಎಲ್ಲ ಏನಿಲ್ಲ. ಒಂದು ಸತಿ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಬಂದಾಗ ಅದನ್ನು ಕಂಟಿನ್ಯೂ ಆಗಿ ಹಂಗೆ ನಡ್ಸ್ಕೊಂಡು ಹೋಗಬೇಕಾಗುತ್ತೆ. ಅಟ್ಲೀಸ್ಟ್ 3 ವರ್ಷನೋ ಇಲ್ಲ 5 ವರ್ಷನೋ ಇಲ್ಲ 9 ವರ್ಷನೋ ಹಂಗೆ ಇರುತ್ತೆ. ಇಷ್ಟು ವರ್ಷ ಅಂತ ಟೈಮಿಂಗ್ಸ್ ಇರುತ್ತೆ. ಅಷ್ಟು ವರ್ಷದವರೆಗೂ ಕರೆಕ್ಟಾಗಿ ನೀಟಾಗಿ ನಿಟ್ಕಟ್ಟಾಗಿ ಅಂದರೆ ಕಟ್ಟುನಿಟ್ಟಾಗಿ ಪಾಲಿಸ್ಕೊಂಬರ್ಬೇಕಾಗುತ್ತೆ, ಯಾವುದೂ ಕೂಡ ಇದು ಇಲ್ದಿರೆ. ಬಟ್ ಏನು ಮಾಡೋಕ್ಕಾಗುತ್ತೆ, ಅದು ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗುತ್ತೆ ಇಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಏನೂ ಇಲ್ಲ. ದೇವ್ರು ಅಂತಂದಮೇಲೆ ಡೈಲಿ ದಿನ ಭಕ್ತಿ ಇದ್ದೇ ಇರುತ್ತೆ. ಹಬ್ಬದ ದಿನ ಅಂತ ಸ್ವಲ್ಪ ವಿಶೇಷ, ಏನಾದರೂ ಸ್ವೀಟ್ ಅದು ಇದು ಮಾಡಿಬಿಟ್ಟು ಮನೆಯಲ್ಲಿ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಪೂಜೆ ಮಾಡೋದು ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಅದ್ರ ಬಗ್ಗೆ ಇದು ಮಾಡೋಕ್ಕೆ ಹೋಗೋದಿಲ್ಲ. ಮಾಡೋರಂತೂ ತುಂಬ ಚೆನ್ನಾಗಿ ಮಾಡ್ತಾಯಿರ್ತಾರೆ, ನೋಡಿಬಿಟ್ಟು ತುಂಬ ಖುಷಿ ಆಗುತ್ತೆ ನನಗಂತೂ. ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಲ್ವ, ಹಾಗಾಗಿ ಭಾಳ ಖುಷಿ. ಹೋದ ವರ್ಷವೇ ನಮ್ಮ ಪವಿತ್ರ ಕೂಡ ಅಷ್ಟೇ ಅಂದ್ಕೊಂಡಿದ್ಲು, ಸ್ಟಾರ್ಟ್ ಮಾಡೋಣ ವರಮಹಾಲಕ್ಷ್ಮಿ ಹಬ್ಬ ಮಾಡೋಣ ನಾವು ಅಂತ ಹೇಳ್ಬಿಟ್ಟು. ಹೋದ ವರ್ಷದ ಏನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಯಾಕೆ ಅಡೆಚಡೆ ಆಯಿತು, ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ದು. ಈ ವರ್ಷ ಮಾಡೋಣ, ಹೊಸ ಮನೆ ಬೇರೆ ಅಂತ ಅಂದ್ಕೊಂಡ್ರೆ ಈ ವರ್ಷ ಕೂಡ ಮಾಡೋದಕ್ಕಾಗ್ತಾಯಿಲ್ಲ. ನೋಡೋಣ, ಮುಂದಿನ ವರ್ಷಗಿನ ಟ್ರೈ ಮಾಡೋಣ ಅಂತ ಹೇಳಿದ್ದಾಳೆ. ನೋಡೋಣ, ಒಂದು ವೇಳೆ ನಾವೇನಾದರೂ ಮುಂದಿನ ವರ್ಷದಿಂದ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ ಅಂತಂದರೆ ಅಲ್ಲೇ ಇಬ್ಬರು ಕೂಡ ಜೊತೆಗೆ ಮಾಡ್ತೀವಿ. ಸಪ್ರೇಟ್ ಮಾಡೋಕ್ಕಾಗಲ್ಲ. ಊರೊಳಗೇನೆ ಮನೆ ಐತಲ್ವ, ಇನ್ಮೇಲೆ ಅಲ್ಲೇ ಕೂಡ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೀವಿ. ನಾನು ಕೆಲಸ ಎಲ್ಲ ಮುಗಿಸ್ಕೊಂಡೆ. ಕೆಲಸ ಎಲ್ಲ ಮುಗಿದ ತಕ್ಷಣ ಟೈಮ್ ಕೂಡ ಆಗಿಬಿಟ್ಟಿತ್ತು. ಎದ್ದೇಳಪ್ಪ ಸಾಕು, ನಿದ್ದೆ ಮಾಡಿದ್ದು ಫುಲ್ಲು ನಿದ್ದೆ ಹೊಡಿತಾನೆ. ಇಲ್ಲಂತೂ ಸಖತ್ತು ನಿದ್ದೆ ಮಾಡ್ತಾನೆ ಇವನು. ಆ ಮನೆಗಿಂತ ಈ ಮನೇಲಿ ಸಖತ್ತು ನಿದ್ದೆ ಮಾಡ್ತಾನೆ. ಸರಿ ಬಿಡು, ಚೆನ್ನಾಗಿ ಮಲ್ಕೊಳ್ಳಿ. ಅಲ್ಲಿ ಜೋಲೆಯಲ್ಲಿ ಮಲ್ಕೊತಾ ಇದ್ದ. ಅವನಿಗೆ ಅಲ್ಲಿಗೆ ಹೋದ್ರೆ ಮಾತ್ರ ಕಂಪಲ್ಸರಿ ಜೋಲೆ ಕೇಳ್ತಾನೆ. ಆ ಮನೇಲಿ ಮಲ್ಕೊಂಡ್ರೆ, ಇಲ್ಲಿ ಮಲ್ಕೊಂಡ್ರೆ ಸುಮ್ಮನೆ ನೆಲದಲ್ಲಿ ಮಲಗಿಸಿದ್ರು ಕೂಡ ಆರಾಮಾಗಿ ಮಲ್ಕೊಂಡ್ಬಿಡ್ತಾನೆ. ಹಠನೂ ಮಾಡಲ್ಲ, ಏನಿಲ್ಲ. ಮಂಚ ಇದೆ ಅಲ್ವಾ, ಅದಕ್ಕೆ ಸ್ವಲ್ಪ ಜಾಸ್ತಿ ಬೆಡ್ಶೀಟ್ ಎಲ್ಲ ಹಾಕ್ಬಿಟ್ಟು ಮೆತ್ತಗೆ ಚೆನ್ನಾಗಿರಲಿ ಹಾಸಿಗೆ ಅಂತ ಹೇಳ್ಬಿಟ್ಟು ಮಲಗಿಸ್ತೀವಿ. ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಮತ್ತು ಮಕ್ಕಳು ಈ ಥರ ನೆಲದ ಮೇಲಾಗಲಿ ಹಂಗೆ ಮಲ್ಕೊಂಡ್ರೆ ನೀಟಾಗಿ ಕಾಲೆಲ್ಲ ಚಾಚ್ಕೊಂಡು ಚೆನ್ನಾಗಿ ಮಲ್ಕೊತಾರೆ. ಜೋಲಿಯಲ್ಲಾದರೆ ಇಕ್ಕಟ್ಟಲ್ಲಿ ಸರಿಯಾಗಿ ಬೆಳವಣಿಗೆ ಆಗಿಲ್ಲ ನಮ್ಮ ಹುಡುಗ. ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ ಅಂದರೆ ಜಾಸ್ತಿ ಜೋಲಿ ಬೇಡ, ಅಭ್ಯಾಸ ಮಾಡಿಸೋದು.
ಇನ್ನು ಸುಮ್ಮನೆ ಕೆಳಗಡೆನೇ ಮಲಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲೇ ಮಲಗೋದಕ್ಕೆ ಇನ್ನು ಅಭ್ಯಾಸ ಮಾಡಿಸ್ತಾ ಇದ್ದೀವಿ. ಇನ್ನು ಫೈನಲಿ ಗುಂಡ ಕೂಡ ಎದ್ದು ಫ್ರೆಶ್ ಅಪ್ ಮಾಡಿಸಿ ಮತ್ತು ಇವತ್ತು ಬಂದುಬಿಟ್ಟು ಟಿಫನ್ಗೆ ಉಪ್ಪಿಟ್ಟು ಮಾಡಿದೆ. ಯಾಕೋ ಉಪ್ಪಿಟ್ಟು ತಿನ್ನಬೇಕು ಅಂತ ಅನ್ನಿಸ್ತು. ಇನ್ನು ಬಿಸಿ ಬಿಸಿ ಉಪ್ಪಿಟ್ಟು ಮತ್ತು ಮೊಸರು ಪ್ಯಾಕೆಟ್ ಕೂಡ ತರಿಸ್ಕೊಂಡಿದ್ದೆ. ಇನ್ನು ಮೊಸರು ಉಪ್ಪಿಟ್ಟು ತಿಂದ್ಬಿಟ್ಟು ಆಮೇಲೆ ನೋಡ್ಕೊಳ್ಳೋಣ ನಿಧಾನಕ್ಕೆ ಅಂತೇಳ್ಬಿಟ್ಟು ಸ್ವಲ್ಪ ಲೈಟಾಗಿ ಮಳೆ ಬಂತು. ಈ ಥರ ಇಷ್ಟು ಮಳೆ ಬಂದ್ರೂ ಏನೋ ಬರುತ್ತೇನೋ ಅಂತ ಖುಷಿ ಅನಿಸುತ್ತೆ. ಬಟ್ ಬರ್ತಿರುತ್ತೆ ಇಷ್ಟು ಸ್ವಲ್ಪ, ಆಮೇಲೆ ಹಂಗೆ ಹೋಗ್ತಾ ಇರುತ್ತೆ. ಜಾಸ್ತಿ ಮಳೆ ಕೂಡ ಇಲ್ಲ. ಮೋಡ ಆಗ್ತಾ ಇರುತ್ತೆ ಮತ್ತು ಬಿಸಿಲು ಬರುತ್ತೆ, ಮಳೆ ಇಲ್ಲ. ಯಾವ ಕಡೆನೂ ಮಳೆ ಇಲ್ಲ ಈ ಸತಿ. ಏನೋ ನೋಡೋಣ, ಮುಂದಿನ ತಿಂಗಳು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಕೆಲವರು ದೊಡ್ಡವರೆಲ್ಲ ಕೂಡ. ಅದೇನೋ ಅದೆಷ್ಟರ ಮಟ್ಟಿಗೆ ಬರುತ್ತೆ ಏನೋ ಗೊತ್ತಿಲ್ಲ. ಬಂದರೆ ಸಾಕು ಅನ್ನೋ ಪರಿಸ್ಥಿತಿ ಬಂದುಬಿಟ್ಟಿದೆ ಈಗ. ಅಷ್ಟು ವಾತಾವರಣ ಎಲ್ಲ ಆ ಥರ ಆಗಿಬಿಟ್ಟಿದೆ. ನಮ್ಮ ತೋಟದಲ್ಲಂತೂ ನಮ್ಮ ಗಿಡಗಳು ನೋಡೋಕ್ಕೆ ಆಗ್ತಾಯಿಲ್ಲ ಪಾಪ, ಹಂಗಾಗ್ಬಿಟ್ಟಿದೆ. ಇನ್ನು ಎಲ್ಲ ರೆಡಿ ಆಗಿಬಿಟ್ಟು ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇನ್ನು ಊರೊಳಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಹೊರಟಿದ್ದೀವಿ. ಇನ್ನು ನಮ್ಮ ಪವಿತ್ರ ಮತ್ತು ನಮ್ಮ ಅಣ್ಣ ಫೋನ್ ಮಾಡಿದರು. ಅಂದರೆ ನೆನ್ನೆ ತಲೆ ಮಾಂಸ ಸಾಂಬಾರು ಮಾಡಿದ್ರಲ್ಲ, ಮಟನ್ ಸಾಂಬಾರು. ನಾನು ಹೋಗಿದ್ದೆ, ಹೋಗ್ಬಿಟ್ಟು ವಾಪಸ್ ಬಂದುಬಿಟ್ಟಿದ್ದೆ. ಊಟ ಮಾಡ್ಕೊಬಂದಿರಲಿಲ್ಲ. ಹಂಗಾಗಿ ಇವತ್ತು ಬಾ, ನೀನು ತಿನ್ನಲಿಲ್ಲ ಅಂದರೂ ಪರವಾಗಿಲ್ಲ ಬಾ ಅಂತ ಇನ್ನು ಕರೆದ್ರ. ಸರಿ ಬಿಡು, ಇನ್ನು ಇಬ್ಬರು ಕರೆದಿದ್ದಾರೆ, ಮತ್ತೆ ಬೇಜಾರು ಮಾಡ್ಕೊತಾರೆ ಅಂತೇಳ್ಬಿಟ್ಟು ಹೋಗಿ ಬರೋಣ ಅಂತೇಳ್ಬಿಟ್ಟು ಇನ್ನು ಹಂಗೆ ಗುಂಡನ್ನ ಅಂಗನವಾಡಿಗೆ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳಿ ಇನ್ನು ಹೊರಟಿದ್ದೀವಿ. ಇನ್ನು ಹೋಗೋಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಕೂಡ ಮುಗಿಸ್ಬಿಟ್ಟೆ. ಇನ್ನು ಪಾತ್ರೆ ಕೂಡ ಜಾಸ್ತಿ ಇದ್ವು. ಪಾತ್ರೆ ಎಲ್ಲ ನೀಟಾಗಿ ತೊಳೆದಿಟ್ಟು ಹೋದೆ. ಬಟ್ಟೆ ಅಂತೂ ಒಂದು ರಾಶಿ ಬಟ್ಟೆ ಇದ್ದಾವೆ. ಇನ್ನು ಫಂಕ್ಷನ್ಗೆ ಉಟ್ಕೊಂಡಿರೋವು ಮತ್ತು ಡೈಲಿ ಹಾಕ್ಕೊಂಡಿರೋವು. ಗುಂಡಿನ ಬಟ್ಟೆನೂ ಜಾಸ್ತಿ ಇದೆ, ನನ್ನ ಬಟ್ಟೆನೂ ಜಾಸ್ತಿ ಇದೆ. ಅದಕ್ಕೆ ಹೋಗಿ ಬಂದುಬಿಟ್ಟು ಬೇಗ ಬಟ್ಟೆ ಆದರೂ ಒಗೆಯೋಣ ಅಂತ ಹೇಳ್ಬಿಟ್ಟು ಇನ್ನು ಹೊರಟಿದ್ದೀವಿ. ಈಗ ನೋಡ್ತಾ ಇರ್ಬೋದು, ಗುಂಡ ಕೂಡ ರೆಡಿಯಾಗಿದ್ದಾನೆ. ನೆನೆಸೋಣ ಅಂದ್ಕೊಂಡೆ, ಬಟ್ ನೆನೆಸೋದು ಬೇಡ, ಬಂದಮೇಲೆ ನೋಡೋಣ. ಮತ್ತು ಅಲ್ಲಿಗೆ ಹೋದ್ಮೇಲೆ ಎಷ್ಟು ಗಂಟೆಗೆ ವಾಪಸ್ ಬರ್ತೀನೋ ಗೊತ್ತಿಲ್ಲ. ಮತ್ತು ಸುಮ್ಮನೆ ನೆನೆಸ್ಬಿಟ್ಟು ಇದಾಗ್ತವೆ ಅಂತ ಹೇಳ್ಬಿಟ್ಟು ಇನ್ನು ಫೈನಲಿ ಮನೆ ಹತ್ರ ಬಂದೆ. ಇನ್ನು ಬಂದ ತಕ್ಷಣ ಇಲ್ಲಿ ಸುವರ್ಣಕ್ಕ, ರಂಗಮ್ಮ ಅವರೆಲ್ಲ ಕೂಡ, ಅಂದರೆ ಪವಿತ್ರ ಅವ್ರ ಅಕ್ಕರೆಲ್ಲ ಕೂಡ ಬಟ್ಟೆ ತೊಗೊತಾ ಇದ್ರು. ಇನ್ನು ಈ ಕಡೆ ಹಳ್ಳಿ ಕಡೆ ಈ ಥರ ಮಾರ್ಕೊಬರ್ತಾರೆ. ಪ್ಯಾಂಟು ಮತ್ತು ಶಾರ್ಟ್ಸು, ಟಾಪುಗಳು ಅವೆಲ್ಲ ಬರ್ತಾ ಇರ್ತಾರೆ. ಇನ್ನು ಬೇಕಾಗಿತ್ತೇನೋ ಇನ್ನು ತೊಗೊತಾ ಇದ್ರು. ಚೆನ್ನಾಗಿತ್ತು ಕ್ವಾಲಿಟಿ ಕೂಡ. 100 ರೂಪಾಯಿಗೆ ಒಂದು ಪ್ಯಾಂಟು, ಲೂಸ್ ಪ್ಯಾಂಟು ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಇನ್ನು ನಾನು ಕೂಡ ನೋಡಿಬಿಟ್ಟು ಸ್ವಲ್ಪ ಇಷ್ಟ ಆಯಿತು. ಒಂದು 3 ಪ್ಯಾಂಟ್ ತೊಗೊಂಡೆ. ಯಾಕೆಂದರೆ ಇವಾಗ ಲೂಸ್ ಆಗಿರೋವು ಹಾಕ್ಕೋಬೇಕು, ತೀರಾ ಟೈಟಾಗಿ ಆಗಿರೋವು ಅಂತೂ ಹಾಕ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಮೀಶೋದಲ್ಲಿ ಬುಕ್ ಮಾಡಿ ಪ್ಯಾಂಟ್ ತರಿಸ್ಕೊಂಡಿದ್ದೆ. ಆ ಪ್ಯಾಂಟ್ ಅಂತೂ ಸಖತ್ತು ಟೈಟ್ ಆಗ್ತಾಯಿತ್ತು ನನಗೆ. ಎಲಾಸ್ಟಿಕ್ ಅಂತೂ ಸಖತ್ತು, ಅಂದರೆ ಕ್ವಾಲಿಟಿ ಮಾತ್ರ ಸೂಪರಾಗಿರುತ್ತೆ. ನನಗೆ ಇವಾಗ ಹೊಟ್ಟೆ ಬರ್ತಾಯಿದೆ ಅಲ್ವಾ, ಹಂಗಾಗಿ ನನಗೆ ಟೈಟ್ ಅನ್ನಿಸ್ತಾ ಇತ್ತು. ಅದಕ್ಕೆ ಅವು ಎತ್ತಿಟ್ಬಿಟ್ಟು ಸುಮ್ಮನೆ ಲೂಸ್ ಆಗಿರೋವೆ ತೊಗೊಳೋಣ ಅಂತ ಹೇಳ್ಬಿಟ್ಟು ಒಂದು 4 ಪ್ಯಾಂಟ್ ತೊಗೊಂಡೆ. ಇನ್ನು ನಮ್ಮದೆಲ್ಲ ಬಟ್ಟೆ ವ್ಯಾಪಾರ ಎಲ್ಲ ಮುಗೀತು. ಇನ್ನು ಮುಗಿದ ತಕ್ಷಣವೇ ಇನ್ನು ಇವತ್ತು ಗುರುವಾರ ಅಲ್ವಾ, ಇನ್ನು ಚಪಾತಿ ಕೂಡ ಮಾಡಿದ್ರಂತೆ ಮನೆಯಲ್ಲಿ. ಮಟನ್ ಸಾಂಬಾರು ಚಪಾತಿ ಹಾಕ್ಕೊಂಡು ತಿನ್ನು ಅಂತಂದರು. ನಾನು ಬೆಳಗ್ಗೆನೇ ತಿನ್ಕೊಂಡೋಗಿದ್ನಲ್ವ, ಬಿಸಿ ಉಪ್ಪಿಟ್ಟು ಮತ್ತು ಮೊಸರು. ಬೇಡ, ನನಗೆ ಹೊಟ್ಟೆ ಹಸುವಾಗಿಲ್ಲ, ತೀರಾ ನೋಡೋಣ ಆಮೇಲೆ ಹಸುವಾದ್ರೆ ತಿಂತೀನಿ ಅಂತ ಹೇಳಿದೆ. ಇನ್ನು ಅಂದರೆ ಚಟ್ನಿ ಮತ್ತು ಚಪಾತಿ ಗುಂಡನ ಫೇವರೇಟ್ ಅಲ್ವಾ, ಇನ್ನು ಹಾಕ್ಕೊಟ್ರು. ಅವನಿಗೆ ತಿನ್ನಿಸ್ಕೊಂಬಿಟ್ಟು ಇನ್ನೊಂದು ಸ್ವಲ್ಪ ತಲೆ ಇದ್ದು ಇನ್ನು ಊಟ ಮಾಡಲಿಲ್ಲ ನಾನು. ಇನ್ನು ನಮ್ಮ ಪವಿತ್ರ ಒಂದು ಸ್ವಲ್ಪ ಸಾಂಬಾರು ಹಾಕ್ಕೊಡ್ತು. ಇದನ್ನು ತೊಗೊಂಬಿಟ್ಟು ಬಿಡು, ಸಾಯಂಕಾಲಕ್ಕೆ ಏನಾನ ಬಿಸಿ ಮುದ್ದೆ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ತೊಗೊಂಬಂದೆ. ಮತ್ತು ಚಪಾತಿ ಕೂಡ ಹಾಕ್ಕೊಟ್ಟಿದ್ಲು. ಇನ್ನು ತೊಗೊಂಬಂದು ಇಟ್ಬಿಟ್ಟು ಬಂದ ತಕ್ಷಣ ನಾನು ಬಟ್ಟೆ ಕೂತ್ಕೊಂಡೆ. ಬಟ್ಟೆ ಅಂತೂ ಜಾಸ್ತಿ ಇತ್ತು ಬಿಡಿ, ಸಿಕ್ಕಾಪಟ್ಟೆ. ಇನ್ನು ಗುಂಡನ ಬಟ್ಟೆ ಅಂತೂ ತುಂಬ ಇತ್ತು. ಫಸ್ಟ್ ನಾವೆಲ್ಲ ಒಗೆದ್ಬಿಟ್ಟು ಆಮೇಲೆ ನಮ್ಮವ್ನು ನಿಧಾನಕ್ಕೆ ಹೋಗೋಣ ಅಂತ ಹೇಳಿ ಅವನು ಒಗೆಯೋಕ್ಕೆಲ್ಲ ಕೂತ್ಕೊಂಡಿದ್ದೀನಿ. ಬಂದ ತಕ್ಷಣ ಸರ್ಪ ಹಾಕ್ಬಿಟ್ಟು ಚೆನ್ನಾಗಿ ನೆನೆಸಿಟ್ಟು ಆಮೇಲೆ ಒಗೆಯೋಕ್ಕೆ ಕೂತ್ಕೊಂಡೆ. ಮತ್ತು ನಾನು ಇದು ಶಾಸ್ತ್ರದ್ದು, ತಲೆ ಕೂದಲು ಶಾಸ್ತ್ರದ್ದು ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ವ, ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದ್ದೀರಾ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತು ತುಂಬ ಚೆನ್ನಾಗಿ ಕೂಡ ರೆಸ್ಪಾನ್ಸ್ ಬಂದಿದೆ ಆ ವಿಡಿಯೋಗೆ, ಪರವಾಗಿಲ್ಲ. ಇನ್ನೂ ಚೆನ್ನಾಗಿ ಬರಬೇಕಿತ್ತು ಆ ವಿಡಿಯೋಗೆ, ಯಾಕೆಂದರೆ ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರ್ತೀರ. ಇತ್ತೀಚೆಗೆ ಏನಂದರೆ ಈ ಹಬ್ಬಗಳು ಬರ್ತವೆ ಮತ್ತು ಮನೆ ಕೆಲಸ ಬ್ಯುಸಿ ಇರ್ತೀರ, ಹಾಗಾಗಿ ವಿಡಿಯೋ ಸ್ವಲ್ಪ ಸರಿಯಾಗಿ ಓಡಿಲ್ಲ. ನಮ್ಮದು ಗೃಹ ಪ್ರವೇಶ ಆಯ್ತಲ್ವ, ಆ ವಿಡಿಯೋ ಅಂತೂ ಚೆನ್ನಾಗಿ ಓಡಿತ್ತು. ಬಟ್ ಅದಕ್ಕೆ ಯಾಕೋ ಡಾಲರೇ ಸರಿಯಾಗಿ ಬಂದಿರಲಿಲ್ಲ, ಬಂದೇ ಇಲ್ಲ ಅಸಲು. ಅದಕ್ಕೆ ಪಾಯಿಂಟ್ಸ್ ಲೆಕ್ಕ ಬಂದಿತ್ತು ಅಷ್ಟೇ. ಇದಾದರೂ ಚೆನ್ನಾಗಿ ಓಡುತ್ತೆ ಅಂದ್ಕೊಂಡ್ವಿ, ಬಟ್ ಇದು ಅಷ್ಟಕ್ಕಷ್ಟೇ ಓಡಿಲ್ಲ ವಿಡಿಯೋ ಬಂದ್ಬಿಟ್ಟು. ತುಂಬ ಜನ ತುಂಬ ಇಷ್ಟಪಟ್ಟು ವಿಡಿಯೋ ನೋಡ್ತಾ ಇರ್ತೀರ. ಅದೇ ಹೇಳ್ತಿದ್ದೀನಲ್ವ, ಒಂದೊಂದು ಸತಿ ರೀಚ್ ಆಗುತ್ತೋ, ಒಂದು ಸತಿ ರೀಚ್ ಆಗೋದಿಲ್ಲ. ಬಟ್ ಈ ವಿಡಿಯೋ ಅಂತೂ ಯಾಕೋ
ಓಡಿಲ್ಲ, ಒಂದು 500 ಸಮೇತ ಓಡಿಲ್ಲ. ಒಂಥರ ಬೇಜಾರು ಅನ್ನಿಸ್ತಾ ಇದೆ ನನಗಂತೂ. ಇರಲಿ, ಒಂದೊಂದು ಸತಿ ಒಂದೊಂದು ಥರ ಇದಾಗ್ತಾ ಇರುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಇನ್ನು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ನೋಡಿಬಿಟ್ಟು ಇನ್ನು ಕಮೆಂಟ್ಸ್ ಕೂಡ ಮಾಡಿದ್ದೀರಾ. ಹಾಗೆ ಕೇಳಿದ್ದೀರಾ ಪವಿತ್ರರು ಮತ್ತು ಅವ್ರ ಮನೆಯವರು ಕೂಡ ಕೂದಲು ಇದು ಮಾಡಿಸ್ಕೊಂಡಿಲ್ಲ ಅಂತ. ಅವತ್ತೇನಂತಂದರೆ ಶಾಸ್ತ್ರ ಮಾಡಿರೋದನ್ನು ಎಲ್ರಿಗೂ ಕೂಡ ಕತ್ತರಿ ಮುಟ್ಟಿಸಿದ್ದಾರೆ. ಬಟ್ ಅಲ್ಲಿ ಕೂದಲು ಅವೇನು ಸ್ವಲ್ಪ ಕಟ್ ಮಾಡಿದ್ದಾರೆ ಅಷ್ಟೇ. ಮಕ್ಕಳದು ಅಷ್ಟೇ ಫುಲ್ಲು ಕಟ್ ಮಾಡಿಲ್ಲ, ಎಲ್ಲ ಕೂಡ ಕತ್ತರಿ ಹಾಕ್ಬಿಟ್ಟು ಕಟ್ ಮಾಡಿದ್ದಾರೆ. ಇವ್ರದ್ದೇನಂತೆ ಇನ್ನು ಪವಿತ್ರ ಮಡ್ಲಕ್ಕೆ ಹಾಕೋಬೇಕಾಗಿತ್ತಲ್ವ, ಇನ್ನು ಹೂವು ಮುಡ್ಕೋಬೇಕಿತ್ತು. ಹಾಗಾಗಿ ಅದು ಇಷ್ಟು ದಿನ ಅಂತಿರುತ್ತೆ, 3 ದಿನದಲ್ಲಿ ಇಲ್ಲ 5 ದಿನದಲ್ಲಿ ಹೋಗ್ಬಿಟ್ಟು ಫುಲ್ಲು ಬೋಡ ಮಾಡಿಸ್ಕೊಬರ್ಬೇಕಂತ ಒಂದು ಪದ್ಧತಿ ಇದೆ ನಮ್ಮದ್ರಲ್ಲಿ. ಹಾಗಾಗಿ ಒಂದು ಸ್ವಲ್ಪ ಕಟ್ ಮಾಡಿದ್ರೆ ಅಷ್ಟೇ. ಆಮೇಲೆ ಅವಳು ನೆಕ್ಸ್ಟ್ ದಿನ ಹೋಗಿ ಅಂದರೆ 3ನೇ ದಿನ ಹೋಗ್ಬಿಟ್ಟು ಇನ್ನು ಫುಲ್ಲು ಬೋರ್ಡ್ ಮಾಡಿಸ್ಕೊಬಂದವಳೆ. ಅವರೆಲ್ಲ 4 ಜನ ಹೆಂಗೆ ಕಾಣಿಸ್ತಾರೆ ಅಂತೇಳ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇನ್ನು ಮಕ್ಕಳದು ಅಷ್ಟೇ, ಇನ್ನು ಇಬ್ಬರಿಗೂ ಕೂಡ ಕಿವಿ ಚುಚ್ಚಿಸ್ಕೊಬಂದಿದ್ದಾರೆ, ಅದು ಕೂಡ ಶೇರ್ ಮಾಡ್ಕೊಳ್ತೀನಿ. ಇನ್ನು ಪವಿತ್ರ ಅಷ್ಟೇ. ಪವಿತ್ರ ನೋಡೋದಕ್ಕೆ ತುಂಬ ಸಣ್ಣ ಇದ್ದಾಳಲ್ವ, ಬೋರ್ಡ್ ಮಾಡಿಸ್ಕೊಬಿಟ್ಟಿದ್ದಾಳೆ. ಇವಾಗಂತೂ ನೋಡೋಕ್ಕೆ ಆಗ್ತಾಯಿಲ್ಲ, ಅವಳು ಆ ಥರ ಆಗಿಬಿಟ್ಟಿದ್ದಾಳೆ. ಒಂದು ಸ್ವಲ್ಪ ದಿನ, ಒಂದು ತಿಂಗಳಷ್ಟು ಸ್ವಲ್ಪ ಕೂದಲು ಲೈಟಾಗಿ ಬಂದರೆ ಆಮೇಲೆ ಚೆನ್ನಾಗಿ ಕಾಣಿಸ್ತಾ ಇರ್ತಾಳೆ, ಏನೂ ಕೂಡ ತೊಂದರೆ ಇಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 6 ಗಂಟೆ ಆಗ್ತಾಯಿದೆ. 6 ಗಂಟೆಗೆ ಇನ್ನೊಂದು 5 ನಿಮಿಷ ಇದೆ ಅಷ್ಟೇ, ಇನ್ನು ಸಂಜೆ ಕೂಡ ಆಯಿತು. ಬಟ್ಟೆ ಅಂತೂ ಒಗ್ದಾಕಿದ್ದೀನಿ. ಫುಲ್ಲು ಗುಂಡಿನ ಬಟ್ಟೆನೇ ಇಡಿಸ್ತು ಜಾಗ, ನಮ್ಮ ಬಟ್ಟೆ ಅಂತೂ ಇಡಿಸ್ಲಿಲ್ಲ. ಅದಕ್ಕೆ ಎಲ್ಲ ಹಂಗೆ ಜಾಲಿಸ್ಬಿಟ್ಟು ಟಬ್ಗಾಕಿಟ್ಟಿದ್ದೀನಿ. ಜಾಸ್ತಿ ಇದ್ದಾವೆ, ಬರೀ ನನ್ನ ಬಟ್ಟೆನೇ ಇದ್ದಾವೆ ಇದರಲ್ಲಿ. ಇನ್ನು ಚಿಕ್ಕಮ್ಮಂದು ಒಂದು ಜೊತೆ ಇದ್ದಾವೆ, ಸ್ನಾನ ಮಾಡಿ ಬಿಟ್ಟೋಗಿದ್ರಲ್ಲ ಅವು. ಇನ್ನು ನೀರು ಕೂಡ ಹಂಗೆ ಬಕೆಟಲ್ಲಿ ತುಂಬಿಸಿದ್ದೀನಿ, ಇರಲಿ ಅಂತ ಹೇಳ್ಬಿಟ್ಟು. ನೀರು ನಾಳೆ ಶುಕ್ರವಾರ ಅಲ್ವಾ, ಇನ್ನು ವರಮಹಾಲಕ್ಷ್ಮಿ ಹಬ್ಬ. ಬೆಳಗ್ಗೆನೇ ಎದ್ಬಿಟ್ಟು ಸಗಣಿರೆಲ್ಲ ಹಾಕ್ಬಿಟ್ಟು ನೆಲೆಲ್ಲ ಒರೆಸ್ಕೊಂಡು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ ಅಂದರೆ ಮನೆಯೆಲ್ಲ ಫುಲ್ಲು ಡೀಪ್ ಕ್ಲೀನ್ ಮಾಡಬೇಕು. ಬಟ್ ನಾವು ನಾನ್ ವೆಜ್ಜು ಅದು ಇದು ಎಲ್ಲ ಕೂಡ ಮಾಡಿಬಿಟ್ಟಿದ್ವಲ್ವ, ಅದಕ್ಕೆ ಏನು ಮಾಡೋದಿಲ್ಲ. ವರ್ಷ ಅಷ್ಟೇ. ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ತುಂಬ ಗ್ರ್ಯಾಂಡಾಗಿ ಚೆನ್ನಾಗೇ ಮಾಡ್ತಾರೆ. ಕೆಲವರೆಲ್ಲ ಲಕ್ಷ್ಮಿನ ಕುಂದಿರಿಸ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ಬಿಡಿ. ಆ ಥರ ಎಲ್ಲ ಏನು ಕೂರಿಸೋದು ಏನೂ ಇಲ್ಲ. ಮಾಮೂಲಿ ಮನೇಲಿ ಡೈಲಿ ಪೂಜೆ ಹೆಂಗಿರುತ್ತೋ ಹಂಗೆ ಇರುತ್ತೆ. ಸ್ವಲ್ಪ ಏನಾದರೂ ಸ್ವೀಟ್ ಐಟಮ್ ಮಾಡಿಬಿಟ್ಟು ಸ್ಪೆಷಲಾಗಿ ಮಾಡೋದು ಪೂಜೆನ, ಹಾಗೆ. ಅದಕ್ಕೆ ಎಲ್ಲ ನೀರು ತುಂಬಿಸಿದ್ದೀನಿ. ಬೆಳಗ್ಗೆ ಮತ್ತೆ 8 ಗಂಟೆಗೆ ಕರೆಂಟ್ ಬರೋದು. ಅಟ್ಲೀಸ್ಟ್ 8 ಗಂಟೆಗೆ ಕರೆಂಟ್ ಬರೋಷ್ಟೊತ್ತಿಗೆ ನಾನು ವಾರ ಎಲ್ಲ ಮುಗಿಸ್ಬಿಟ್ರೆ ಆಮೇಲೆ ಮತ್ತೆ ನೀರು ಬಂದವು ಹಿಡಿದ್ಬಿಟ್ಟು ನೆಕ್ಸ್ಟ್ ಪಾತ್ರೆ ಅವು ತೊಳ್ಕೊಬೋದು, ಅಡುಗೆ ಮಾಡ್ಕೊಬೋದು ಅಂತ ಹೇಳಿ ಅದಕ್ಕೆ ಎಲ್ಲ ತುಂಬಿಸ್ತಾ ಇದ್ದೀನಿ ಇಷ್ಟು. ಇವಾಗ ಸದ್ಯ ಬಟ್ಟೆ ಅಂತೂ ಒಗ್ದೆ, ಜಾಸ್ತಿ ಬಟ್ಟೆ ಇದ್ವು, ಏನು ಕೊಳೆ ಆಗಿರಲಿಲ್ಲ, ಹಂಗೆ ಬಿಟ್ಟು ಆಗ್ತಾಯಿದ್ದ. ನನ್ನ ಬಟ್ಟೆನೂ ಅಷ್ಟೇ ಕೊಳೆ ಆಗಿರಲಿಲ್ಲ, ಅದಕ್ಕೆ ಬೇಗ ಒಗ್ದಾಗ್ತಾಯಿದ್ದೆ. ಜಾಸ್ತಿ ಹೊತ್ತು ಕೂಡ ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಈಗ. ಅದಕ್ಕೆ ಸ್ವಲ್ಪ ಹೊತ್ತು ಎದ್ಬಿಟ್ಟು ಓಡಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿಕೊಂಡು ಹಂಗೆ ಒಗ್ದಿದ್ದೀನಿ. ನಾಳೆನೇ ಒಣಗಾಕೋದು, ಅಷ್ಟರೊಳಗೆ ನಾವೆಲ್ಲ ನೀಟಾಗಿ ಆರ್ತವೆ. ಅದಕ್ಕೆ ಇವಾಗ ಇವೆಲ್ಲ ತೆಗೆದ್ಬಿಟ್ಟು ಮಂಚದ ಮೇಲೆಗೆ ಹಾಕ್ತೀನಿ. ಯಾಕೆಂದರೆ ಹೊರಗೆಲ್ಲ ಬಟ್ಟೆ ಬಿಡಬಾರ್ದು, ಸಂಜೆ ಟೈಮ್ ಮಕ್ಕಳು ಬಟ್ಟೆ ಆಗಲಿ ನಮ್ಮ ಬಟ್ಟೆ ಆಗಲಿ. ಅದಕ್ಕೋಸ್ಕರ ನಾನು ಮುದ್ದೆಗೆ ಇಟ್ಟಿದ್ದೀನಿ. ಅಕ್ಕಿ ಕೂಡ ಬೆಂದಿದ್ದಾವೆ, ಇವಾಗ ರಾಗಿ ಹಸಿಟ್ಟು ಹಾಕಬೇಕು. ಅಕ್ಕಿ ಫುಲ್ಲು ಬೆಂದುಬಿಟ್ಟಿದ್ದಾವೆ, ಸ್ವಲ್ಪ ಹಸಿಟ್ಟು ಹಾಕ್ತೀನಿ. ಈ ಕಡೆ ಬಂದುಬಿಟ್ಟು ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ದೀನಿ. ಇನ್ನು ನಮ್ಮ ಮನೆಯವ್ರಿಗೆ ಮುದ್ದೆ ತಿಂದಮೇಲೆ ಒಂದು ಸ್ವಲ್ಪನಾದರೂ ಅನ್ನ ಇರಲೇಬೇಕು, ಇಲ್ಲಾಂದರೆ ಅವ್ರ ಸಮಾಧಾನನೇ ಆಗೋಲ್ಲ. ಅದಕ್ಕೋಸ್ಕರ ಚಿಕ್ಕ ಪಾತ್ರೆಯಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಮುದ್ದೆ ಒಂದು ಕಟ್ಬಿಟ್ಟು ಇದು ಮಾಡಿದ್ರೆ ಮುಗೀತು ಕೆಲಸ. ಆಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ಸಂಜೆ ದೀಪ ಹಚ್ಚಿ ಊದಿನ ಕಡೆ ಹಚ್ಬಿಟ್ಟು ಇನ್ನು ನೋಡಬೇಕು ಇವತ್ತು ಅಲ್ಲಿ ಮಲ್ಕೋಬೇಕಾ ಏನು ಇಲ್ಲೇ ಮಲ್ಕೋಬೇಕಾ ಗೊತ್ತಿಲ್ಲ. ಎಲ್ಲಾದರೂ ಒಂದು ಹತ್ರ ಅಭ್ಯಾಸ ಮಾಡಿಬಿಡೋಣ ಅನಿಸ್ಬಿಡುತ್ತೆ. ಮತ್ತು ಅಲ್ಲಿಗೂ ಇಲ್ಲಿಗೂ ಕೂಡ ಓಡಾಡೋಕ್ಕೂ ಆಗಲ್ಲ, ಏನಿಲ್ಲ. ಇಲ್ಲಿ ಕೂಡ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಸ್ವಲ್ಪ ಏನಂದರೆ ಭಯ ಅಷ್ಟೇ, ಮಳೆ ಬಂದಾಗ ಸ್ವಲ್ಪ ಹುಳ ಉಪ್ಪಳ ಭಯ, ಅಷ್ಟು ಬಿಟ್ಟರೆ ಏನೂ ಇಲ್ಲ. ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ. ನಮ್ಮ ಗುಂಡ ಅಂತೂ ಸಖತ್ತು ಮಲಗಿಬಿಡ್ತಾನೆ, ಇಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅಲ್ಲಿಗಿಂತನೂ. ನೋಡಬೇಕು ಹೆಂಗಾಗುತ್ತೆ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಆದರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇದ್ದೀನಿ.